Hi students, I am Manjunath SV, Assistant Professor in Department of Commerce, Sri Vivekananda Degree College, Chintamani. Today we are going to discuss about reports in Tally. The basic reports in Tally are financial statements, accounting books and reports, inventory books and reports, statement of accounts, statements of inventory, MIS, reports, budgets and controls, exceptional reports. These are the different basic reports in Tally. In our syllabus, we have only financial statements, accounting books, and inventory books. These are only three concepts which we are having. So let us discuss one by one the financial statements. The financial statement refers a statement which represents a company's operating results and as well as the financial position. This is it is a meaning for the financial statements. Financial statements are the statements which is represents the company's operating results and financial position. So operating results ಸಹ ಪ್ರೆಸೆಂಟ್ ಮಾಡುತ್ತೆ. ಆಪರೇಟಿಂಗ್ ರಿಸಲ್ಟ್ಸ್ ಎಲ್ಲಿ ಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆರ್ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ದೆನ್ ಫೈನಾನ್ಷಿಯಲ್ ಪೊಸಿಷನ್ ಎಲ್ಲಿ ಪ್ರೆಸೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಸೊ ನಿಮ್ಮ ಬ್ಯಾಲೆನ್ಸ್ ಶೀಟ್ಸ್ ಅಲ್ಲಿ ಪ್ರೆಸೆಂಟ್ ಆಗುತ್ತೆ. ಎರಡು ಸಹ ಕಂಬೈನ್ ಮಾಡಿ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. So financial statements mainly we have three types of statement. One is a balance sheet. One is a balance sheet. Second one is profit and loss accounts or income statement. And the third one is trial balance. Let us discuss one by one. The first one is a balance sheet. So we are well known about the balance sheet from PUC days. So meaning is balance sheet is a financial statement that includes the financial position or net worth of the company at a given period. So ಒಂದು ಪೀರಿಯಡ್ ಏನು ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಯರ್ ಪೀರಿಯಡ್ ಏನಿದೆ ಆ ಫೈನಾನ್ಷಿಯಲ್ ಇಯರ್ ಪೀರಿಯಡ್ ನ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಹೇಗಿದೆ ಅಂತ ಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ನಾವೇನು ಅಂತ ಕರಿತೀವಿ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸೊ ಬ್ಯಾಲೆನ್ಸ್ ಶೀಟ್ ನಮ್ಮ ಟ್ಯಾಲಿಲಿ ಯಾವ ರೀತಿ ನಾವು ಪ್ರೆಸೆಂಟ್ ಮಾಡಬಹುದಾಗುತ್ತೆ. ಸೊ ಆಫ್ಟರ್ ದ ಓಚರ್ ಎಂಟ್ರಿ ನಾವೇನೇನು ಓಚರ್ ಎಂಟ್ರಿನ ಪಾಸ್ ಮಾಡಬೇಕು ಲಾಸ್ಟ್ ಕ್ಲಾಸ್ ಅನ್ನು ಓಚರ್ ಎಂಟ್ರಿನ ಯಾವ ರೀತಿ ಪಾಸ್ ಮಾಡೋದು ಎಕ್ಸಾಂಪಲ್ ಒಂದು ಪ್ರಾಬ್ಲಮ್ ಮಾಡ್ಕೊಟ್ಟಿದ್ದೀವಿ. ಸೊ ಅದರ ಆ ಓಚರ್ ಎಂಟ್ರಿ ಕಂಪ್ಲೀಟ್ ಆದ ನಂತರ ಸೊ ನಾವೇನ್ ಮಾಡೋದು ಬ್ಯಾಲೆನ್ಸ್ ಶೀಟ್ ನ ನಮ್ಮ ಎಂಟ್ರೀಸ್ ನಾವೇ ಎಂಟ್ರಿ ಮಾಡಿದೀವಿ ಅದರ ಬ್ಯಾಲೆನ್ಸ್ ಶೀಟ್ ನ ನಾವಿಲ್ಲಿ ಡಿಸ್ಪ್ಲೇ ಮಾಡ್ಕೋಬಹುದು. ಸೊ ನೋಡಿ ಸೊ ಇಟ್ಸ್ ಅ ಸ್ಕ್ರೀನ್ ಆಫ್ ಗೇಟ್ ವೇ ಆಫ್ ಟ್ಯಾಲಿ. ಏನಿದು ಗೇಟ್ ವೇ ಆಫ್ ಟ್ಯಾಲಿನ ಸ್ಕ್ರೀನ್. ಈ ಸ್ಕ್ರೀನ್ ಅಲ್ಲಿ ನಾವಲ್ಲಿ ನೋಡಿ ಇಲ್ಲಿ ರಿಪೋರ್ಟ್ಸ್ ಅನ್ನೋ ಒಂದು ಆಪ್ಷನ್ ಇದೆ. ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನು ಸೆಲೆಕ್ಷನ್ಸ್ ಮಾಡಬೇಕಾಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಡಬಲ್ ಕ್ಲಿಕ್ ಮಾಡ್ತೀನಿ ಆಟೋಮೆಟಿಕಲಿ ದ ಬ್ಯಾಲೆನ್ಸ್ ಶೀಟ್ ವಿಲ್ ಬಿ ವ್ಯೂಡ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನೋದು ಓಪನ್ ಆಗುತ್ತೆ. ಸೊ ಇದಾದ ನಂತರ ಓಪನ್ ಆದ ನಂತರ ಸೊ ನೋಡಿ ಇಲ್ಲಿ ನಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಇಲ್ಲ ಇಲ್ಲಿ. ಸೊ ಕಂಡೆನ್ಸ್ಡ್ ಇನ್ಫಾರ್ಮೇಶನ್ ಇದೆ. ಸೊ ನಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಆಲ್ಟ್ F1 ನೋಡಿ ಇಲ್ಲಿ ಆಲ್ಟ್ F1 ನೋಡಿ F1 ನ ಅಂಡರ್ ಅಲ್ಲಿ ಸಿಂಗಲ್ ಲೈನ್ ಇತ್ತು ಅಂತ ಹೇಳಿದ್ರೆ ಆಲ್ಟ್, 2 ಲೈನ್ಸ್ ಇತ್ತು ಅಂದ್ರೆ ಅದು ಕಂಟ್ರೋಲ್ ಆಗಿರುತ್ತೆ. ನೋಡಿ ಇಲ್ಲಿ ಸಿಂಗಲ್ ಲೈನ್ ಇದೆ ಬಟ್ ಇಲ್ಲಿ ನೋಡಿ ಇದೇ ಇದರಲ್ಲಿ ನೋಡಿ ಲಾಸ್ಟ್ ನೋಡಿ 2 ಲೈನ್ಸ್ ಇದೆ. 2 ಲೈನ್ಸ್ ಇದ್ದಾಗ ನೀವು ಕಂಟ್ರೋಲ್ ಅಂತ ಅರ್ಥ ಮಾಡ್ಕೊಳ್ಳಿ. ಸಿಂಗಲ್ ಲೈನ್ ಇದ್ದಾಗ ಅದು ಆಲ್ಟ್ ಅಂತ ತಿಳ್ಕೊಳ್ಳಿ. ಸೊ ಆಲ್ಟ್ F1 ನಾವು ಪ್ರೆಸ್ ಮಾಡಿದ್ರೆ ನೋಡಿ ಏನಾಗ್ತದೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ನೀವು ಇನ್ ಡೆಪ್ತ್ ಆಗಿ ಬರುತ್ತೆ. ಕ್ಯಾಪಿಟಲ್ ಏನೇನು ಆಪ್ಷನ್ಸ್ ಇದೆ ಅಥವಾ ಏನೇನು ಐಟಮ್ಸ್ ಇದೆ. ದೆನ್ ಕರೆಂಟ್ ಲಯಬಿಲಿಟಿ ಏನಿದೆ ಸನ್ರಿ ಕ್ರೆಡಿಟರ್ಸ್ ಇದ್ದಾರೆ. ದೆನ್ ಓಪನಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು, ಕ್ಲೋಸಿಂಗ್ ಕರೆಂಟ್ ಇಯರ್ ಪೀರಿಯಡ್ ನ ಪ್ರಾಫಿಟ್ ಏನಿದೆ. ದೆನ್ ಫಿಕ್ಸ್ಡ್ ಅಸೆಟ್ಸ್ ಅಲ್ಲಿ ಯಾವ್ದಿದೆ, ಮಿಷನರಿ ಒಂದಿದೆ. ದೆನ್ ಕ್ಲೋಸಿಂಗ್ ಸ್ಟಾಕ್ ಅಲ್ಲಿ ಏನೇನಿದೆ. ಸೊ ಅವೆಲ್ಲನೂ ಸಹ ಏನಾಗಿದೆ ಪ್ರೆಸೆಂಟ್ ಆಗಿದೆ. ಸೊ ನಿಮ್ಗೆ ಅದು ಬೇಡ ನಮಗೆ ನಮಗೆ ಕಂಡೆನ್ಸ್ ಬೇಕು ಅಂದ್ರೆ ಮತ್ತೆ ಅಗೇನ್ ಆಲ್ಟ್ F1 ಪ್ರೆಸೆಂಟ್ ಮಾಡಿದ್ರೆ ಸೊ ನಿಮ್ಗೆ ಕಂಡೆನ್ಸ್ ಬಂದಿದೆ. ಈಗ ಇದರಲ್ಲಿ ಯಾವ ರೀತಿ ಡೀಟೇಲ್ಸ್ ಇನ್ಫಾರ್ಮೇಶನ್ ಇಲ್ಲ. ಫಿಕ್ಸ್ಡ್ ಅಸೆಟ್ ಅಂತ ಹೇಳಿದ್ರೆ ಯಾವ ಫಿಕ್ಸ್ಡ್ ಅಸೆಟ್ ಅಂತ ಗೊತ್ತಿಲ್ಲ, ಕರೆಂಟ್ ಅಸೆಟ್ ಅಂತ ಹೇಳಿದ್ರೆ ಯಾವುದು ಅಂತ ಏನಿಲ್ಲ. ಸೊ ಈ ತರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆಲ್ಟ್ F1 ಪ್ರೆಸೆಂಟ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಅಗೇನ್ ಆಲ್ಟ್ F1 ಪ್ರೆಸೆಂಟ್ ಮಾಡಿದ್ರೆ ಕಂಡೆನ್ಸ್ಡ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಇರ್ತಕ್ಕಂಥದ್ದು ನೋಡಿ ಶೆಡ್ಯೂಲ್ ವೈಸ್ ಇದೆ. ಇಲ್ಲಿ ನೋಡಿ ಇಲ್ಲಿ ಶೆಡ್ಯೂಲ್ ವೈಸ್ ಇಲ್ಲ. ಸೊ ನಿಮಗೆ ಶೆಡ್ಯೂಲ್ ವೈಸ್ ಬೇಕು ಅಂತ ಹೇಳಿದ್ರೆ ನೋಡಿ ಆಲ್ಟ್ ಎಸ್ ನೋಡಿ ಈಗ ನೋಡಿ ನಿಮ್ಮ ಶೆಡ್ಯೂಲ್ ಅಕಾರ್ಡಿಂಗ್ ಟು ಶೆಡ್ಯೂಲ್ 4 ಶೆಡ್ಯೂಲ್ ಏನಿದೆ 2013 ಕಂಪನೀಸ್ ಆಕ್ಟ್ ಅಂತ ಏನಿದೆ ಅದರ ಪ್ರಕಾರ ನೋಡಿ ಫಸ್ಟ್ ಶೇರ್ ಹೋಲ್ಡರ್ಸ್ ಬಂದು ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇನ್ನೂ ನಂಬರ್ ಆಫ್ ಐಟಮ್ಸ್ ಸರ್ ರಿಮೈನಿಂಗ್ ಕಾಣಿಸ್ತಿಲ್ಲ ಅಂತ ನೋಡಿ
15 more ಅಂತ ನೋಡಿ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ ನಿಮಗೆ ರಿಮೈನಿಂಗ್ ಎಷ್ಟು ಪ್ರೆಸೆಂಟ್ ಆಗ್ತದೆ ಇಲ್ಲಿ ಟಾಪ್ ಹೋಗಬೇಕಾದ್ರೆ ಇಲ್ಲಿ ಮತ್ತೆ ಇಲ್ಲಿ ನೀವು ಪ್ರೆಸೆಂಟ್ ಮಾಡಬೇಕಿಲ್ಲ ಆವತ್ತಿಗೆ ನೋಡಿ ಇಲ್ಲಿ ಪ್ರೆಸೆಂಟ್ ಮಾಡಬೇಕು ಸೊ ದಿಸ್ ಇಸ್ ರಿಲೇಟಿಂಗ್ ಟು ದಿಸ್ ಇಸ್ ಬ್ಯಾಲೆನ್ಸ್ ಶೀಟ್ ಫಸ್ಟ್ ಏನು ಮಾಡ್ತೀರಾ ನೀವು ನೋಡಿ ಇಲ್ಲಿ ಪಾರ್ಟ್ ಇದೆ ಟ್ಯಾಲಿ ಮೇನ್ ಅಲ್ಲಿ ನೀವೇನು ಮಾಡ್ತೀರಾ ಗೇಟ್ವೇ ಆಫ್ ಟ್ಯಾಲಿ ಮತ್ತೆ ನೀವೇನು ಮಾಡ್ತೀರಾ ರಿಪೋರ್ಟ್ಸ್ ಅಂಡರಲ್ಲಿ ಬ್ಯಾಲೆನ್ಸ್ ಶೀಟ್ ನ ಸೆಲೆಕ್ಟ್ ಮಾಡ್ತೀರಾ ಬ್ಯಾಲೆನ್ಸ್ ಶೀಟ್ ಆದ ನಂತರ ನಿಮಗೆ ಶೆಡ್ಯೂಲ್ ಪ್ರಕಾರ ಬೇಕು ಅಂತಂದ್ರೆ ಶೆಡ್ಯೂಲ್ 4 ಏನ ಪ್ರೆಸೆಂಟ್ ಮಾಡ್ತೀರಾ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ ಆಲ್ಟ್ ಎಸ್ ಅಂತ ಪ್ರೆಸೆಂಟ್ ಮಾಡಿ ಸಪೋಸ್ ಕೆಲವೊಂದ್ಸರಿ ಆಲ್ಟ್ ಎಸ್ ವರ್ಕ್ ಆಗ್ತಿರಲ್ಲ ಆ ಟೈಮಲ್ಲಿ ನೀವೇನ್ ಮಾಡಬೇಕಾಗುತ್ತೆ F12 ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ F12 ನ ಪ್ರೆಸೆಂಟ್ ಮಾಡಬೇಕಾಗುತ್ತೆ ನೋಡಿ ಶೋ ವರ್ಟಿಕಲ್ ಬ್ಯಾಲೆನ್ಸ್ ಶೀಟ್ ಇಲ್ಲಿ ಎಸ್ ಅಂತ ಕೊಟ್ಟಿರೋದ್ರಿಂದ ಅಲ್ಲಿ ಆಲ್ರೆಡಿ ಏನಾಯ್ತು ಆಟೋಮೆಟಿಕಲಿ ವ್ಯೂ ಆಯ್ತು ಸಪೋಸ್ ಇಲ್ಲಿ ನಾನು ನೋ ಅಂತ ಕೊಡ್ತೀನಿ ಈಗ ನೋಡಿ ಸೊ ಇಲ್ಲಿ ವ್ಯೂ ಆಗೋದಿಲ್ಲ ಅನ್ಸುತ್ತೆ ನೋಡೋಣ ಟ್ರೈ ಮಾಡೋಣ ಸಪೋಸ್ ಅಲ್ಲಿ ವ್ಯೂ ಆಗಿಲ್ಲ ಅಂದ್ರೆ ನಾವು ಅಲ್ಲಿ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ F12 yes so the next is to information which is relating to your balance sheet first ನೀವು ಏನು ಮಾಡ್ತೀರಾ so gateway of tally ಅಲ್ಲಿ reports ಅಂಡರಲ್ಲಿ balance sheet ನ ಸೆಲೆಕ್ಟ್ ಮಾಡ್ತೀರಾ then balance sheet ಈ ರೀತಿ ವ್ಯೂ ಆಗುತ್ತೆ ನಿಮ್ಮ ಜೆರಾಕ್ಸ್ ಅಲ್ಲಿ ಪ್ರತಿಯೊಂದು ಸಹ ನೀಟಾಗಿ ಕೊಟ್ಟಿದ್ದೀನಿ ನೋಡಿ ನಿಮ್ಮ PDF ನೋಟ್ಸ್ ಏನು ಕಳಿಸಿದ್ದೀನಿ ನೀವು WhatsApp ಅಲ್ಲಿ ಅದು ಚೆಕ್ ಮಾಡ್ಕೊಳ್ಳಿ ಪ್ರತಿಯೊಂದು ಸಹ ಇನ್ ಡೆಪ್ತ್ ಆಗಿ ನೀಟಾಗಿ ಪ್ರೆಸೆಂಟ್ ಮಾಡಿದ್ದೀನಿ ಈಗ ಅದನ್ನ ನಾನು ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ಒಂದು ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮತ್ತೆ ನಿಮ್ಗೆ ಏನಾಗುತ್ತೆ ಇಲ್ಲಿ ನಾರ್ಮಲ್ ವೇ ನಿಮಗೆ ಇನ್ ಡೆಪ್ತ್ ಡೀಟೇಲ್ಸ್ ಬೇಕು ಅಂತ ಏನ್ ಮಾಡ್ತೀರಾ ಆಲ್ಟ್ F1 ನ ಪ್ರೆಸೆಂಟ್ ಮಾಡ್ತೀರಾ ಫಾರ್ ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಗುತ್ತೆ ಅದೇ ನಿಮ್ಗೆ ಏನಾದ್ರು ಶೆಡ್ಯೂಲ್ ವೈಸ್ ಬೇಕು ಅಂತ ನೀವೇನ್ ಮಾಡ್ತೀರಾ ಆಲ್ಟ್ ಎಸ್ ನ ಪ್ರೆಸೆಂಟ್ ಮಾಡ್ತೀರಾ ಸೊ ನಿಮಗೆ ಶೆಡ್ಯೂಲ್ ವೈಸ್ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ ಓಕೆನಾ ನೆಕ್ಸ್ಟ್ ಒನ್ ಇದಾದ ನಂತರ ಸೊ ಸೆಕೆಂಡ್ ಆಪ್ಷನ್ಸ್ ನೋಡೋಣ ನೀವು ಬೇಕಾದ್ರೆ ಇದನ್ನ ಪ್ರಿಂಟ್ ಔಟ್ ತಗೊಳ್ಬೇಕಾದ್ರೆ ಆಲ್ಟ್ ಪಿ ನ ಪ್ರೆಸೆಂಟ್ ಮಾಡಿ ಇದೇ ಬ್ಯಾಲೆನ್ಸ್ ಶೀಟ್ ನ ನೀವು ಕಂಪ್ಲೀಟ್ ಪ್ರಿಂಟ್ ಔಟ್ ಬೇಕು ಅಂತ ಏನ್ ಮಾಡ್ತೀರಾ ಸೊ ಆಲ್ಟ್ ಪಿ ನ ಇಲ್ಲಿ ಪ್ರಿಂಟರ್ ನೇಮ್ ಏನಿದೆ ನಂಬರ್ ಆಫ್ ಕಾಪೀಸ್ ಎಷ್ಟು ಬೇಕು ಪ್ರಿಂಟ್ ಲ್ಯಾಂಗ್ವೇಜ್ ಸೊ ಈ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ರಿಕ್ವೈರ್ಡ್ ಇರ್ತಕ್ಕಂಥ ಇನ್ಫಾರ್ಮೇಶನ್ ಫಿಲ್ ಮಾಡ್ತಾ ಹೋಗ್ತೀವಿ ಸೊ ಆಟೋಮೆಟಿಕಲಿ ನಿಮಗೆ ಸೊ ಪ್ರಿಂಟ್ ಔಟ್ ತಗೋಬಹುದು ಸೊ ತಗೋಬಹುದು ಎಲ್ಲ ಫಿಲ್ ಆದ ನಂತರ ನೋಡಿ ಇಲ್ಲಿ ಎಸ್ ನೋಡಲ್ಲ ಏನು ಪ್ರೆಸೆಂಟ್ ಇದೆ ಎಸ್ ನ ಕೊಟ್ಟ ಆಟೋಮೆಟಿಕಲಿ ಪ್ರಿಂಟಿಂಗ್ ಆಪ್ಷನ್ಸ್ಗೆ ಹೋಗುತ್ತೆ ಪ್ರಿಂಟ್ ಕೊಡಕ್ಕೆ ಹೋಗೋದಿಲ್ಲ ಸೊ ರಿಟರ್ನ್ ಆಗ್ತೀನಿ ಬ್ಯಾಕ್ ಬರ್ತೀನಿ so it is relating to your balance sheet let us move next concept is profit and loss account or income statement ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆದರೂ ಕರೀಬಹುದು ಅಥವಾ ಅದನ್ನ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಆದರೂ ಕರೀಬಹುದು ಸೊ ಇನ್ಕಮ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರು ಸೊ ಇಟ್ ಇಸ್ ಎ ಸ್ಟೇಟ್ಮೆಂಟ್ ವಿಚ್ ಡಿಟರ್ಮೈನ್ಸ್ ದ ಆಪರೇಷನಲ್ ಪೊಸಿಷನ್ ಆಫ್ ದ ಕನ್ಸರ್ನ್ ಒಂದು ಕಂಪನಿಯ ಆಪರೇಷನಲ್ ಪೊಸಿಷನ್ ನಮ್ಮ ಆ ಕರೆಂಟ್ ಪೀರಿಯಡ್ ಅಲ್ಲಿ ನಮ್ಮ ಆಪರೇಟಿಂಗ್ ಆಕ್ಟಿವಿಟೀಸ್ ಇರ್ಬೋದು ಅಥವಾ ನಮ್ಮ ಆಕ್ಟಿವಿಟಿ ಏನಿದೆ ಸೊ ನಮ್ಮ ಬಿಸ್ನೆಸ್ ಆಕ್ಟಿವಿಟೀಸ್ ಏನಿದೆ ತಿಳ್ಕೊಳ್ಳೋದಕ್ಕೋಸ್ಕರ ನಮ್ಮ ಪ್ರಾಫಿಟಬಿಲಿಟಿ ಪೊಸಿಷನ್ ಹೇಗಿದೆ ತಿಳ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡ್ತೀವಿ ಸೊ ಅದ್ರ ಅದೇನಿದೆ ನೋಡೋಣ ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೀವೇನ್ ಮಾಡ್ತೀರಾ ಗೇಟ್ವೇ ಆಫ್ ಟ್ಯಾಲಿಲಿ ರಿಪೋರ್ಟ್ಸ್ ಅಂಡರಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ತೀರಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಸೆಲೆಕ್ಟ್ ಮಾಡ್ತೀರಾ ದೆನ್ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ರೀತಿ ಆಗುತ್ತೆ ಸೊ ಇಲ್ಲಿ ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಇಲ್ಲ ನೀವು ಮತ್ತೆ ಏನ್ ಮಾಡಬೇಕು ಆಲ್ಟ್ F1 ನ ಪ್ರೆಸೆಂಟ್ ಮಾಡ್ತೀರಾ ಅದರಲ್ಲಿ ಇರ್ತಕ್ಕಂಥ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂದ್ರೆ ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ ನೋಡಿ ಆಗಲೇ ಪರ್ಚೇಸ್ ಅಕೌಂಟ್ ಡೈರೆಕ್ಟ್ ಆಗಿ ವ್ಯಾಲ್ಯೂ ಇತ್ತು ನೋಡಿ ಪರ್ಚೇಸ್ ಅಕೌಂಟ್ 1,60,000 ಇದೆ ಅದರಲ್ಲಿ 60,000 ರಿಟರ್ನ್ ಆಗಿದೆ ಬ್ಯಾಲೆನ್ಸ್ 1,50,000 ಆಟೋ ಕಾಲ್ ಬಂದಿದೆ ಈ ರೀತಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ ಇಲ್ಲಿ ಕಂಡೆನ್ಸ್ಡ್ ಇನ್ಫಾರ್ಮೇಶನ್ ಅಂತ ಇರುತ್ತೆ ನೋಡಿ ಈ ತರ ಇದೆ ಅಂದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಡೀಟೇಲ್ ಇರೋದಿಲ್ಲ ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನೀವು ಡೀಟೇಲ್ F1 ಆಲ್ಟ್ F1 ನ ಪ್ರೆಸೆಂಟ್ ಮಾಡಿ ನಿಮ್ಗೆ ಆಟೋಮೆಟಿಕಲಿ ಇನ್ಫಾರ್ಮೇಶನ್ ಪ್ರೆಸೆಂಟ್ ಆಗುತ್ತೆ ನೆಕ್ಸ್ಟ್ ಒನ್ ಇದಾದ ನಂತರ ನಿಮ್ಗೆ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಬೇಕು ಅಂತ ಹೇಳಿದಾಗ ನಿಮ್ಗೆ ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಬೇಕಂದಾಗ ಸೇಮ್ ಥಿಂಗ್ ಆಲ್ಟ್ ಎಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಯಾವ ರೀತಿ ಪ್ರೆಸೆಂಟ್ ಮಾಡೋದು ಇಲ್ಲೂ ಸಹ ಅದೇ ರೀತಿ ಆಲ್ಟ್ ಎಸ್ ನ ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ನೀವು ವರ್ಟಿಕಲ್ ಫಾರ್ಮೆಟ್ ಅಲ್ಲಿ ಓಪನ್ ಮಾಡ್ಕೋಬಹುದಾಗುತ್ತೆ ನೆಕ್ಸ್ಟ್ ಇದನ್ನ ನೀವು ಪ್ರಿಂಟ್ ಔಟ್ಸ್ ತಗೊಳ್ಬೇಕು ಅಂತ ಹೇಳಿದ್ರೆ ಸೇಮ್ ಥಿಂಗ್ ಆಲ್ಟ್ ಪಿ ನೋಡಿ ಆಲ್ಟ್ ಪಿ ಪ್ರಿಂಟ್ ಕೊಂಡು ಹೋಗುತ್ತೆ ಸೊ ಅದರ ನೀವೇನ್ ಮಾಡೋದು ಇಲ್ಲಿ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಪ್ರಿಂಟ್ ಔಟ್ಸ್ ನ ಸಹ ಕೊಡ್ತಾ ಬರ್ಬೋದು ಸೊ ದಿಸ್ ಇಸ್ ವಿಚ್ ಇಸ್ ರಿಲೇಟಿಂಗ್ ಯುವರ್ profit and loss account and the next one is trial balance next concept is trial balance so trial balance is a summary of all the ledger balances and helps in checking whether the transactions are correct and balanced so andre trial balance anta ಹೇಳಿದ್ರೆ ಎಲ್ಲಾ ಲೆಡ್ಜರ್ ಅಕೌಂಟ್ಸ್ ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಮರಿ ಏನಿದೆ ಆ ಕ್ಲೋಸಿಂಗ್ ಬ್ಯಾಲೆನ್ಸ್ ಸಮರಿನ ನಾವು ತಗೊಳ್ತೀವಿ ಸೊ ತಗೊಂಡು ನಾವು ಏನ್ ಮಾಡ್ತೀವಿ ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ತೀವಿ ದೆನ್ ಫೈನಲ್ ಆಗಿ ಏನಾಗುತ್ತೆ ಅಂತಂದ್ರೆ
ಸೊ ಡೆಬಿಟ್ ವ್ಯಾಲ್ಯೂಸ್ ಇರ್ತಕ್ಕಂಥದ್ದು ಕ್ರೆಡಿಟ್ ವ್ಯಾಲ್ಯೂಸ್ ಇರ್ತಕ್ಕಂಥ ಈಕ್ವಲ್ ಆಗಿ ಬರಬೇಕು ಅಂತ ನಾವು ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ವೆದರ್ ದ ಟ್ರಾನ್ಸಾಕ್ಷನ್ಸ್ ಆರ್ ಕರೆಕ್ಟ್ ಆರ್ ರಾಂಗ್, ಅದು ಬ್ಯಾಲೆನ್ಸ್ ಆಗಿದೆಯಾ ಅಥವಾ ಇಲ್ವಾ, ಕರೆಕ್ಟ್ ಆಗಿದೆಯಾ ಇಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತೀವಿ, ಟ್ರಯಲ್ ಬ್ಯಾಲೆನ್ಸ್ ನ ಪ್ರಿಪೇರ್ ಮಾಡ್ತೀವಿ. ಸೊ ಹಾಗಾದ್ರೆ ನಮ್ಮ ಟ್ಯಾಲಿಯಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಯಾವ ರೀತಿ ವ್ಯೂ ಮಾಡೋದು ನೋಡೋಣ. ಸೊ ಇನ್ ದ ಗೇಟ್ವೇ ಆಫ್ ಟ್ಯಾಲಿ ಯು ಹ್ಯಾವ್ ಟು ಸೆಲೆಕ್ಟ್ ದ ಡಿಸ್ಪ್ಲೇ. ನೋಡಿ ರಿಪೋರ್ಟ್ ಅಂಡರ್ ಅಲ್ಲಿ ಡಿಸ್ಪ್ಲೇ ಅಂತ ಏನು ಆಪ್ಷನ್ ಇದೆ ಆ ಡಿಸ್ಪ್ಲೇ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಅದರಲ್ಲಿ ಫಸ್ಟ್ ಪಾಯಿಂಟ್ ಟ್ರಯಲ್ ಬ್ಯಾಲೆನ್ಸ್. ನೋಡಿ ಟ್ರಯಲ್ ಬ್ಯಾಲೆನ್ಸ್ ಆಟೋಮೆಟಿಕಲಿ ನಿಮಗೆ ವ್ಯೂ ಆಗುತ್ತೆ. ನೋಡಿ ಪಾತ್ ಬೇಕು ಅಂದ್ರೆ ನೋಡಿ ಇದೆ. ಸೊ ಗೇಟ್ವೇ ಆಫ್ ಟ್ಯಾಲಿ ನೀವೇನ್ ಮಾಡಿದ್ರಿ, ಡಿಸ್ಪ್ಲೇ ಮೆನು ಸೆಲೆಕ್ಟ್ ಮಾಡಿದ್ರಿ. ಡಿಸ್ಪ್ಲೇ ಮೆನುಲಿ ಮತ್ತೆ ನೀವೇನ್ ಮಾಡಿದ್ರ, ಟ್ರಯಲ್ ಬ್ಯಾಲೆನ್ಸ್ ನ ಸೆಲೆಕ್ಟ್ ಮಾಡಿದ್ರ. ದೆನ್ ಟ್ರಯಲ್ ಬ್ಯಾಲೆನ್ಸ್ ನಿಮಗೆ ಇಲ್ಲಿ ವ್ಯೂ ಆಗುತ್ತೆ. ಅರ್ಥ ಆಗ್ತಿದ್ಯಾ? ದೆನ್ ನೆಕ್ಸ್ಟ್ ಒನ್ ಈಗ ನೋಡಿ ಕಂಡೆನ್ಸ್ಡ್ ಫಾರ್ಮ್ ಅಲ್ಲಿ ಇದೆ. ಇದು ನಿಮಗೆ ಡೀಟೇಲ್ಡ್ ಫಾರ್ಮ್ ಅಲ್ಲಿ ಬೇಕು ಅಂದ್ರೆ Alt F1 ನೋಡಿ, ಪ್ರತಿ ಒಂದು ಇನ್ಫಾರ್ಮೇಶನ್ ಸಹ ನಿಮಗೆ ಒನ್ ಬೈ ಒನ್ ಸಿಗ್ತಾ ಹೋಗುತ್ತೆ. ದಿಸ್ ಇಸ್ ಅ ಡೀಟೇಲ್ಡ್ ಒನ್. ಆಗ್ಲೇ ನೀವು ಮಾಡಿದ್ದು ಕಂಡೆನ್ಸ್ಡ್ ಅಂದ್ರೆ ನೋಡಿ ಈ ತರ ಇದ್ರೆ ಕಂಡೆನ್ಸ್ಡ್, ಅದರಲ್ಲಿ ಕರೆಂಟ್ ಅಸೆಟ್ ಆಗಿದೆ, ಫಿಕ್ಸ್ಡ್ ಅಸೆಟ್ ಆಗಿದೆ, ಏನು ಇಂಡಸ್ಟ್ರಿ ಇನ್ಫಾರ್ಮೇಶನ್ ಇಲ್ಲ. ನೀವು ಬೇಕು ಅಂತ ಹೇಳಿ ಅದರಲ್ಲಿ ಏನು ನಾವು ಸಬ್ ಪಾಯಿಂಟ್ಸ್ ಏನಿದೆ ಅದನ್ನು ಸಹ ನಿಮಗೆ ಗೊತ್ತಾಗ್ತದೆ. ನೆಕ್ಸ್ಟ್ ಇದಾದ ನಂತರ ಸೊ ಪ್ರಿಂಟ್ ಔಟ್ಸ್ ತಗೊಳ್ಬೇಕು. ಸೇಮ್ ಥಿಂಗ್ ಮತ್ತೆ Alt P. ಸೊ Alt P ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ನೀವು ಮತ್ತೆ ಏನ್ ಮಾಡೋದು, ಪ್ರಿಂಟ್ ಔಟ್ಸ್ಗೆ ಹೋಗ್ಬೋದು. ಸೊ ನೆಕ್ಸ್ಟ್ next concept is cash flow in Tally ERP. Cash flow statement na ready noona. So cash flow statement is a statement which represents the cash inflow and outflow of the business. Namma business ge irtakanta cash inflow enide, then as well as cash outflow enide, in based on the three activities: operating activity, then investing activity, financing activity. Three activities na basis mele ಎಷ್ಟು ನಮಗೆ inflow ಇದೆ outflow ಇದೆ ಅಂತ ಪ್ರೆಸೆಂಟ್ ಮಾಡ್ತಕ್ಕಂಥ ನಾವೆಲ್ಲ ಕರಿತೀವಿ cash ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಸೊ ಅದರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನಮ್ಮ ಟ್ಯಾಲಿಲಿ ಯಾವ ರೀತಿ ವ್ಯೂ ಮಾಡೋದು ನೋಡೋಣ ಈಗ. ಸೊ here is a gateway of tally. In the gateway of tally we have to select the display. So display na select ಮಾಡ್ಕೋಬೇಕು. Under the display menu we have to select the cash flow. ನೋಡಿ cash or fund flow ಅಂತ ಇದೆ ನೋಡಿ, cash or fund flow ಅದನ್ನ select ಮಾಡಿ. Then in that cash or fund flow ಅಲ್ಲಿ ನಮ್ಮ ಫಸ್ಟ್ ಆಪ್ಷನ್ ಇದೆ cash flow ಇದೆ, ಆ cash flow ನ select ಮಾಡಿ. So this is a statement which represents you as a cash flow statement. Cash flow statement ನಾನು ಸಹ ಏಪ್ರಿಲ್ ಮಂತ್ ಅಲ್ಲಿ ಮಾತ್ರ ಎಂಟ್ರಿ ಮಾಡೋದ್ರಿಂದ ಅದು ಏಪ್ರಿಲ್ ಮಂತ್ ಅಲ್ಲಿ ಮಾತ್ರ ತೋರಿಸಿದೆ. ಅದೇ ನೀವೇನಾದ್ರು ಡಿಫ್ರೆಂಟ್ ಡೇಟ್ಸ್ ಗಳಲ್ಲಿ ನೀವು ಪ್ರೆಸೆಂಟ್ ಮಾಡಿದ್ರೆ ಡಿಫ್ರೆಂಟ್ ಡೇಟ್ಸ್ ವೈಸ್ ಮಂತ್ಸ್ ವೈಸ್ ಪ್ರೆಸೆಂಟ್ ಆಗುತ್ತೆ. ನಾನು ವೋಚರ್ ಎಂಟ್ರಿ ಮಾಡ್ಬೇಕಾದ್ರೆ ಏಪ್ರಿಲ್ ಮಂತ್ ಅಲ್ಲಿ ಮಾತ್ರ ಮಾಡಿರೋದ್ರಿಂದ ಹಾಗಾದ್ರೆ ಅದು ಏಪ್ರಿಲ್ ಮಂತ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಆಗ್ತಿದೆ. ಸಪೋಸ್ ನಾನು ಮೇ ಮಂತ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ರೆ ಮೇ ಮಂತ್ ಬರ್ತಿತ್ತು, ಜೂನ್ಗೆ ಮಾಡಿದಾಗ ಜೂನ್ ಬರುತ್ತೆ. ಡಿಪೆಂಡ್ಸ್ ಅಪಾನ್ ದ ಡಾಟಾ ವಿಚ್ ಯು ಆರ್ ಎಂಟರ್ಡ್ ಇನ್ ದ ವೋಚರ್ ಎಂಟ್ರಿ. ನೀವೇನು ಎಂಟ್ರಿ ಮಾಡಿದ್ದೀರಾ ಅದನ್ನ ಅದರ ಬೇಸಿಸ್ ಮೇಲೆ ನಿಮಗೆ ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ರೆಪ್ರೆಸೆಂಟ್ ಆಗುತ್ತೆ. And this is which is relating to your cash flow statement. Next we'll move to the fund flow statement. Next point ಏನಂದ್ರೆ ಅಂದ್ರೆ fund flow statement ಗೆ ಹೋಗೋಣ. Fund flow statement is a statement which represents the sources and application of the funds for a given period. ಒಂದು ಪೀರಿಯಡ್ ಗೆ ಇರತಕ್ಕಂತ ಅಕೌಂಟಿಂಗ್ ಪೀರಿಯಡ್ ಇದೆ. ಆ ಅಕೌಂಟಿಂಗ್ ಪೀರಿಯಡ್ ಅಲ್ಲಿ ನಮ್ಮ ಬಿಸ್ನೆಸ್ ಗೆ ಏನೇನು ಸೋರ್ಸಸ್ ಇದೆ, ನಮ್ಮ ಬಿಸ್ನೆಸ್ ಇಂದ ನಾವು ಏನೇನು ಅಪ್ಲಿಕೇಶನ್ಸ್ ಮಾಡಿದೀವಿ, ನಾವೇನೇನು ಪೇಮೆಂಟ್ ಮಾಡಿದೀವಿ, ನಾವೇನೇನು ರಿಸಿಪ್ಟ್ಸ್ ಮಾಡಿದೀವಿ. ಸೊ ದಿಸ್ ಇಸ್ ಕಾಲ್ಡ್ as a statement which represents the sources and application of fund. That is called as a fund flow statement. Fund flow statement ಅಂತ ಹೇಳಿದ್ರೆ ಏನು? ಸೊ sources and application of fund ನ ಪ್ರೆಸೆಂಟ್ ಮಾಡ್ತಕ್ಕಂಥ ಅಂತ ಕರಿತೀವಿ fund flow statement ಅಂತ ಕರಿತೀವಿ. ಸೊ ಇದರಲ್ಲಿ ಟೂ ಸೈಡ್ಸ್ ಇರುತ್ತೆ, ಒಂದು ಸೋರ್ಸಸ್ ಸೈಡ್, ಒಂದೊಂದು ಅಪ್ಲಿಕೇಶನ್ ಸೈಡ್ ಇರುತ್ತೆ. ಟೂ ಸೈಡ್ಸ್ ಬರುತ್ತೆ. ಸೊ ಈಗ ನಮ್ಮ ಟ್ಯಾಲಿಲಿ ನಾವು ಯಾವ ರೀತಿ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ವ್ಯೂ ಮಾಡಬಹುದು ನೋಡೋಣ. ಈಗ ಸೇಮ್ ಥಿಂಗ್ ಅಗೇನ್ ಗೇಟ್ವೇ ಆಫ್ ಟ್ಯಾಲಿಲಿ ನೆಕ್ಸ್ಟ್ ನಾವೇನ್ ಮಾಡಬೇಕು, ಅಂಡರ್ ದ ಡಿಸ್ಪ್ಲೇ ನಾವು ಡಿಸ್ಪ್ಲೇ ಮೆನು ಸೆಲೆಕ್ಟ್ ಮಾಡ್ಕೋಬೇಕು ಗೇಟ್ವೇ ಆಫ್ ಟ್ಯಾಲಿಲಿ. ದೆನ್ ಅಂಡರ್ ದ ಡಿಸ್ಪ್ಲೇ ಮೆನು ವಿ ನೀಡ್ ಟು ಸೆಲೆಕ್ಟ್ ಕ್ಯಾಶ್ ಆರ್ ಫಂಡ್ ಫ್ಲೋ. ಅಲ್ಲಿ ಕ್ಯಾಶ್ ಆರ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಹಾಗೆ ನಾವೇನ್ ಮಾಡಿದ್ವಿ, ಕ್ಯಾಶ್ ಫ್ಲೋ ಸೆಲೆಕ್ಟ್ ಮಾಡಿದ್ವಿ. ಈಗ ನಮಗೆ ಬೇಕಾಗಿರ್ತಕ್ಕಂಥ ಫಂಡ್ ಫ್ಲೋ ಆಗಿರೋದ್ರಿಂದ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ನ ಸೆಲೆಕ್ಟ್ ಮಾಡೋಣ. ದೆನ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಇಲ್ಲಿ ವ್ಯೂ ಆಗುತ್ತೆ. ನೋಡಿ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಬೇಸ್ ಮೆನು ತೋರಿಸ್ತಾರೆ. ಆದ್ರೆ ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮೆನು ಕೊಟ್ಟಿದ್ದೀನಿ ಜೆರಾಕ್ಸ್ ಅಲ್ಲಿ, ಅಲ್ಲಿ ಕ್ಯಾಶ್ ಮೂವ್ಮೆಂಟ್ಸ್ ನ ತೋರಿಸಿರ್ತಾರೆ, ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಮೇಲೆ ಮೂವ್ಮೆಂಟ್ಸ್ ತೋರಿಸಿರ್ತಾರೆ. ಅದಕ್ಕೆ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸೋರ್ಸಸ್ ಸೈಡ್ ಇದೆ, ಅಪ್ಲಿಕೇಶನ್ ಸೈಡ್ ಇದೆ. ನೀವು ಯಾವ ಮಂತ್ ಅಲ್ಲಿ ಎಂಟ್ರಿ ಮಾಡಿರ್ತೀರೋ ಆ ಮಂತ್ ಅಲ್ಲಿ ಮಾತ್ರ ಪ್ರೆಸೆಂಟ್ ಆಗುತ್ತೆ. ದಟ್ ಇಸ್ ನೋಡಿ ಇಲ್ಲಿ ಸೋರ್ಸಸ್ ಸೈಡ್, ಅಪ್ಲಿಕೇಶನ್ ಸೈಡ್. ನಿಮಗೆ ಡೀಟೇಲ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನೋಡಿ ಪ್ರೆಸೆಂಟ್ ಮಾಡಿ. ನಿಮಗೆ ಏನೇನು ಸೋರ್ಸಸ್ ಇದೆ, ಅಪ್ಲಿಕೇಶನ್ ಇದೆ ಅಂತ ಗೊತ್ತಾಗುತ್ತೆ. ನಿಮಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಸೋರ್ಸಸ್ ವ್ಯೂ ಬೇಕು ಅಂತ ಹೇಳಿದ್ರೆ ಏನು,
ಫಾರ್ ಎಕ್ಸಾಂಪಲ್ ಈಗ ನೋಡಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಕ್ಟಿವಿಟೀಸ್ ವೈಸ್ ಬರುತ್ತೆ ನೋಡಿ, ಡೀಟೇಲ್ಡ್ ಇನ್ಫಾರ್ಮೇಶನ್. ಕ್ಯಾಶ್ ಇನ್ಫ್ಲೋ ಏನಿದೆ, ಔಟ್ಫ್ಲೋ ಏನಿದೆ ನೋಡಿ, ವಿಚ್ ಇಸ್ ರಿಲೇಟಿಂಗ್ ಟು ಯುವರ್ ಕ್ಯಾಶ್ ರಿಲೇಟೆಡ್, ಇದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಹಾಗೆ ನೋಡಿ ಸೋರ್ಸಸ್ ಕಡೆ ನೋಡಿ, ಅಪ್ಲಿಕೇಶನ್ಸ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್ ಬಂದಾಗ ನೋಡಿ ಇಲ್ಲಿ ಸೋರ್ಸಸ್ ಬರುತ್ತೆ, ಇಲ್ಲಿ ಅಪ್ಲಿಕೇಶನ್ಸ್ ಬರುತ್ತೆ. ಅವಾಗ ಇನ್ಫ್ಲೋ ಔಟ್ಫ್ಲೋ ಇತ್ತು ವಿಚ್ ಇಸ್ ರಿಲೇಟಿಂಗ್ ಟು ಕ್ಯಾಶ್. ನೋಡಿ ಇಲ್ಲಿ ವರ್ಕಿಂಗ್ ಕ್ಯಾಪಿಟಲ್ ಅಂತ ಮಾತಾಡ್ತೀವಿ ಇನ್ ಕೇಸ್ ಆಫ್ ಫಂಡ್ ಫ್ಲೋ ಸ್ಟೇಟ್ಮೆಂಟ್. ಅದೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆದಾಗ ನೋಡಿ ಇಲ್ಲಿ ಕ್ಯಾಶ್ ಮೂವ್ಮೆಂಟ್ ಅಂತ ಮಾತಾಡ್ತೀವಿ. ಕ್ಯಾಶ್ ಇನ್ಫ್ಲೋ ಏನಿದೆ, ಕ್ಯಾಶ್ ಔಟ್ಫ್ಲೋ ಏನಿದೆ ಅಂತ ನೋಡ್ತೀವಿ. ಸೊ this is relating to information which is relating to your fund flow statement. Next one is ratio analysis. Next one is ratio analysis. So which is a tool which indicates, and ನಿಮ್ಮ ನಾರ್ಮಲ್ ಅಲ್ಲಿ ನೋಡಿದಾಗ mathematical, which is ratio analysis is a mathematical which represents the mathematical relationship between the two numbers ಅಂತ ನೋಡ್ತೀವಿ. Ratio analysis is a technique which represents the relationship between the two numbers. Two numbers ಇರತಕ್ಕಂತ ರಿಲೇಶನ್ಶಿಪ್ ನ ಪ್ರೆಸೆಂಟ್ ಮಾಡ್ತಕ್ಕಂತ ನಾವು ಇಲ್ಲಿ ರೇಷಿಯೋ ಅನಾಲಿಸಿಸ್ ಅಂತ ನೋಡ್ತೀವಿ. ಏನಕ್ಕೋಸ್ಕರ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಟು ಗಿವ್ ದ ಮೀನಿಂಗ್ಫುಲ್ ರಿಪೋರ್ಟ್ಸ್ ಫಾರ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಗೆ ಮೀನಿಂಗ್ಫುಲ್ ರಿಪೋರ್ಟ್ಸ್ ನ ಅಥವಾ ಮೀನಿಂಗ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ರೇಷಿಯೋ ಅನಾಲಿಸಿಸ್ ನ ಫಾಲೋ ಮಾಡ್ತೀವಿ. ಸೊ ಒನ್ ಬೈ ಒನ್ ಈಗ ರೇಷಿಯೋ ಅನಾಲಿಸಿಸ್ ನಮ್ಮ ಟ್ಯಾಲಿಲಿ ಯಾವ ರೀತಿ ನಾವು ವ್ಯೂ ಮಾಡೋದು ನೋಡ್ತಾ ಹೋಗೋಣ ಈಗ. ಸೊ ಇನ್ ದ ಗೇಟ್ವೇ ಆಫ್ ಟ್ಯಾಲಿ, ಸಿ ಅಂಡರ್ ದ ರಿಪೋರ್ಟ್ ವಿ ಹ್ಯಾವ್ ಎ ರೇಷಿಯೋ ಅನಾಲಿಸಿಸ್ ಆಪ್ಷನ್. ಸೊ ಗೇಟ್ವೇ ಆಫ್ ಟ್ಯಾಲಿ ಅದರಲ್ಲಿ ರಿಪೋರ್ಟ್ಸ್ ಅಂದ್ರೆ ನೀವು ಏನ್ ಮಾಡ್ತೀರಾ, ರೇಷಿಯೋ ಅನಾಲಿಸಿಸ್ ನ ಸೆಲೆಕ್ಟ್ ಮಾಡಿ ಆಟೋಮೆಟಿಕಲಿ ರೇಷಿಯೋ ಅನಾಲಿಸಿಸ್ ಅನ್ನೋದು ಸೆಲೆಕ್ಟ್ ಆಗುತ್ತೆ, ವ್ಯೂ ಆಗುತ್ತೆ. ನೋಡಿ ವರ್ಕಿಂಗ್ ಕ್ಯಾಪಿಟಲ್ ಏನಿದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ನೋಡಿ ಇಷ್ಟು ಇನ್ಫಾರ್ಮೇಶನ್ಸ್ ಯೂಸ್ ಮಾಡಿಕೊಂಡು ಕರೆಂಟ್ ರೇಷಿಯೋ 0.00:1. ಸೊ ಕ್ವಿಕ್ ರೇಷಿಯೋ, ಸೊ 0.00:1. ಸೊ ಇದು ನೋಡಿ, ಇದು ರೇಷಿಯೋ ಅನಾಲಿಸಿಸ್. ಇದು ಇನ್ಫಾರ್ಮೇಶನ್ ನಾವು ತಗೊಂಡಿರ್ತಕ್ಕಂಥದ್ದು ಟು ಪ್ರಿಪೇರ್ ದ ರೇಷಿಯೋ ಅನಾಲಿಸಿಸ್. ಸೊ ಇದು ರೇಷಿಯೋ ಅನಾಲಿಸಿಸ್. ಈ ರೇಷಿಯೋ ಅನಾಲಿಸಿಸ್ ನಿಮ್ಮ PUC ನೋಡಿರ್ತೀರಾ, ಸೇಮ್ ಥಿಂಗ್. ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ. ಕ್ವಿಕ್ ರೇಷಿಯೋ ಇಸ್ ನಥಿಂಗ್ ಬಟ್ ದ ಲಿಕ್ವಿಡ್ ರೇಷಿಯೋ, ಡೆಬ್ಟ್ ಈಕ್ವಿಟಿ ರೇಷಿಯೋ, ಗ್ರಾಸ್ ಪ್ರಾಫಿಟ್ ರೇಷಿಯೋ, ನೆಟ್ ಪ್ರಾಫಿಟ್ ರೇಷಿಯೋ, ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ, ಸೊ ಟರ್ನ್ಓವರ್ ರೇಷಿಯೋ ಇನ್ ಡೇಸ್, then return on investment, return on working capital management, capital ratio. So ಇವೆಲ್ಲವೂ ಚೆನ್ನಾಗಿರುತ್ತೆ. ವರ್ಕ್ ಕ್ಯಾಪಿಟಲ್ ರೇಷಿಯೋ ಅನಾಲಿಸಿಸ್ ನ ಟೆಕ್ನಿಕ್ಸ್ ನೋಡಿ. ಕರೆಂಟ್ ರೇಷಿಯೋ ಆಕ್ಚುಲಿ ನಮ್ಮ ಮೆಥಡ್ ವೈಸ್ ನೋಡಿದಾಗ ಇಲ್ಲಿ 0.00:1 ಇದೆ. ಸೊ ಅದರ ಕರೆಂಟ್ ಅವರ ಶಾರ್ಟ್ ಟರ್ಮ್ ಸಾಲ್ವೆನ್ಸಿ ಪೊಸಿಷನ್ ಏನಿದೆ ಕರೆಂಟ್ ರೇಷಿಯೋ ಇಂದ, ಸೊ ಅಲ್ಲಿ ಕಂಪ್ಲೀಟ್ಲಿ ನೆಗೆಟಿವ್ ವ್ಯಾಲ್ಯೂ ಅಂದ್ರೆ ಕಂಪಲ್ಸರಿ ಏನಿರಬೇಕು ಅಂದ್ರೆ 2:1 ರೇಷಿಯೋದಲ್ಲಿ ಇರಬೇಕು. ದ ಕರೆಂಟ್ ಅಸೆಟ್ ಶುಡ್ ಬಿ 1 and the current liability should be, current asset should be 2 and the current liability should be 1 ಅಂತ ನಾವು ಕ್ರಿಯೇಟ್ ಮಾಡ್ತೀವಿ. ಆದ್ರೆ ಇಲ್ಲಿ ನಮ್ಮ ಫೈನಾನ್ಷಿಯಲ್ ಪೊಸಿಷನ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ರೇಷಿಯೋ ಅನಾಲಿಸಿಸ್ ನ ಯೂಸ್ ಮಾಡ್ತೀವಿ. ಅದೆಷ್ಟಾದ್ರೂ ಇಟ್ಕೊಳ್ಳಿ, ನಮಗೆ ಆ ಟೆಕ್ನಿಕ್ಸ್ ಬೇಡ, ಈಗ ಅದನ್ನ ಡಿಸ್ಕಷನ್ಸ್ ಮಾಡೋದು ಬೇಡ. ನಮ್ಮ ಟ್ಯಾಲಿಲಿ ಯಾವ ವ್ಯೂ ಆಗುತ್ತೆ ನೋಡೋಣ. ಇಸ್ ಅ ಡಿಸ್ಪ್ಲೇ ಆಫ್ ಯುವರ್ ಟ್ಯಾಲಿ ರೇಷಿಯೋ ಅನಾಲಿಸಿಸ್. ನೆಕ್ಸ್ಟ್ ಒನ್ we'll have a discussion, that is a payments and receipts account. Payments and receipts account. Receipts and payments accounts is a report of cash and bank transactions during the period. ಆ ಪೀರಿಯಡ್ ಅಲ್ಲಿ ಏನು ಸ್ಪೆಸಿಫಿಕ್ ಪೀರಿಯಡ್ ಇದೆ, ಆ ಪೀರಿಯಡ್ ಅಲ್ಲಿ ಎಷ್ಟು ರಿಸಿಪ್ಟ್ಸ್ ಅಂದ್ರೆ then ಎಷ್ಟು ಪೇಮೆಂಟ್ಸ್ ಇದೆ which is relating to cash and bank transactions. ನೋಡಿ ಇಲ್ಲಿ ಎರಡು ಇರುತ್ತೆ, ಕ್ಯಾಶ್ ಮತ್ತೆ as well as bank transactions ಎರಡು ಸಹ ಇಲ್ಲಿ ಮಿಕ್ಸ್ ಅಪ್ ಆಗಿ ಏನೇನು ರಿಸಿಪ್ಟ್ ಇದೆ ಏನೇನು ಪೇಮೆಂಟ್ ಇದೆ ಪ್ರೆಸೆಂಟ್ ಮಾಡ್ತಕ್ಕಂಥ ಕರಿತೀವಿ ರಿಸಿಪ್ಟ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂತ ಕರಿತೀವಿ. So it's a consolidated summary of cash book prepared. Cash book prepare ಮಾಡ್ತಕ್ಕಂಥ ಕಂಡೆನ್ಸ್ಡ್ summary of consolidated summary ಅಂತಾನೆ ಕರೀತಿರ್ತಾರೆ. ಸೊ ಈ ಕ್ಯಾಶ್ ಬುಕ್ ಇರುತ್ತೆ as well as ಬ್ಯಾಂಕ್ ಬುಕ್ ಎರಡು ಮಿಕ್ಸ್ ಅಪ್ ಆಗಿ ಕೊಟ್ಟಿರೋದ್ರಿಂದ ನಾವು ಏನ್ ಮಾಡ್ತೀವಿ, ಕಾನ್ಸಾಲಿಡೇಟೆಡ್ ಅಂತ ಮೆನ್ಷನ್ ಮಾಡಿರ್ತೀವಿ. So it starts with the opening balance and it ends with the closing balance. Opening balance ಇಂದ ಸ್ಟಾರ್ಟ್ ಆಗುತ್ತೆ, then closing balance ಇಂದ ಎಂಡ್ ಆಗುತ್ತೆ. ಸೊ ಅದರ ಪೇಮೆಂಟ್ಸ್ ಅಂಡ್ ರಿಸಿಪ್ಟ್ಸ್ ಅಕೌಂಟ್ಸ್ ನ ಯಾವ ರೀತಿ ನಾವು ವ್ಯೂ ಮಾಡಬಹುದು ನೋಡೋಣ. ಈಗ ಗೇಟ್ವೇ ಆಫ್ ಟ್ಯಾಲಿಲಿ ನೋಡಿ, ಗೇಟ್ವೇ ಆಫ್ ಟ್ಯಾಲಿಲಿ ನಾವು ಏನ್ ಮಾಡಬೇಕು, ಡಿಸ್ಪ್ಲೇ ಮೆನುನ ಸೆಲೆಕ್ಟ್ ಮಾಡ್ತಾ ಬರಬೇಕು. ದೆನ್ ಡಿಸ್ಪ್ಲೇ ಮೆನುಲಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಂತ ಇದೆ ನೋಡಿ, ಇದು ನೋಡಿ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಈ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ದೆನ್ ಆಟೋಮೆಟಿಕಲಿ ನಮಗೆ ಸೊ ವ್ಯೂ ಆಗುತ್ತೆ ನೋಡಿ. ಇಲ್ಲಿ ದಿಸ್ ಇಸ್ ರಿಲೇಟಿಂಗ್ ಟು ಪೇಮೆಂಟ್ಸ್ ಏನಿದೆ, ರಿಸಿಪ್ಟ್ಸ್ ಇದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ರಿಸಿಪ್ಟ್ಸ್ ತೋರಿಸಿದೆ, ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ಪೇಮೆಂಟ್ಸ್ ನೋಡಿ. ಇಲ್ಲಿ ರಿಸಿಪ್ಟ್ಸ್ ಅಂತ ಇದೆ, ದೆನ್ ಪೇಮೆಂಟ್ಸ್ ಅಂತ ಇದೆ. ನಿಮ್ಗೆ ಇನ್ನೂ ಇನ್ ಡೆಪ್ತ್ ಆಗಿ ಇದರಲ್ಲಿ ಕಂಡೆನ್ಸ್ಡ್ ಇನ್ಫಾರ್ಮೇಶನ್, ನಿಮಗೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆಲ್ಟ್ F1 ಪ್ರೆಸೆಂಟ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಸಬ್ ಪಾಯಿಂಟ್ಸ್ ನಿಮಗೆ ಪ್ರೆಸೆಂಟ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಬುಕ್ಸ್ ಅಂಡ್ ರಿಜಿಸ್ಟರ್. ಯಾವ ಬುಕ್ಸ್ ಇದೆ ಮತ್ತೆ ಯಾವ ರಿಜಿಸ್ಟರ್ ಮೇಂಟೈನ್ ಮಾಡಬೇಕಾಗುತ್ತೆ. ಅಂಡ್ ದಟ್ ಫಸ್ಟ್ ಒನ್ ಡೇ ಬುಕ್. ಡೇ ಬುಕ್
lists all the transactions made in a particular day. ಡೇ ಬುಕ್ ಅಲ್ಲಿ ಏನ್ ಎಂಟ್ರಿ ಆಗುತ್ತೆ ಅಂತಂದ್ರೆ ಒಂದು ದಿನದಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಅಲ್ಲಿ ಎಂಟ್ರಿ ಆಗುತ್ತೆ. ಸೊ ಅದರ ಡೇ ಬುಕ್ ನ ನಾವು ಯಾವ ರೀತಿ ವ್ಯೂ ಮಾಡೋದು ನೋಡೋಣ. ಗೇಟ್ವೇ ಆಫ್ ಟ್ಯಾಲಿ, ಅಂಡರ್ ದ ಗೇಟ್ವೇ ಆಫ್ ಟ್ಯಾಲಿ ವಿ ನೀಡ್ ಟು ಸೆಲೆಕ್ಟ್ ದ ಡಿಸ್ಪ್ಲೇ. ಡಿಸ್ಪ್ಲೇ ಅಲ್ಲಿ ಮತ್ತೆ ನಾವೇನು ಸೆಲೆಕ್ಟ್ ಮಾಡ್ತೀವಿ, ಡೇ ಬುಕ್ ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನೋಡಿ. ಡೇ ಬುಕ್ ನ ಸೆಲೆಕ್ಟ್ ಮಾಡ್ತೀವಿ, ದೆನ್ ಆಟೋಮೆಟಿಕಲಿ ನಮಗೆ ಇನ್ಫಾರ್ಮೇಶನ್ ಬರುತ್ತೆ. ದೆನ್ ಇದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆಲ್ಟ್ F1 ನ ಪ್ರೆಸೆಂಟ್ ಮಾಡಿ. ಸೊ ಆಲ್ಟ್ F1 ನ ಪ್ರೆಸೆಂಟ್ ಮಾಡಿದ್ರೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಬುಕ್ ಯಾವುದು, ಕ್ಯಾಶ್ ಬುಕ್ ಆರ್ ಬ್ಯಾಂಕ್ ಬುಕ್. ಸೊ ಕ್ಯಾಶ್ ಬುಕ್ ಆರ್ ಬ್ಯಾಂಕ್ ಬುಕ್ ನೋಡಿ. ಕ್ಯಾಶ್ ಬುಕ್ ಆರ್ ಬ್ಯಾಂಕ್ ಬುಕ್. ಸೊ ಎಂಟ್ರಿ ವೇರ್ ಆಲ್ ದ ಟ್ರಾನ್ಸಾಕ್ಷನ್ಸ್, ಕ್ಯಾಶ್ ಮತ್ತೆ ಬ್ಯಾಂಕ್ ಬುಕ್ ಅಂತ ಏನು ಎಂಟ್ರಿ ಮಾಡ್ತೀವಿ ಅಲ್ಲಿ ನಾವು ಏನು ಕರಿತೀವಿ, ಸೊ ಇಲ್ಲಿ ಕ್ಯಾಶ್ ಬುಕ್ ಅಂತ ಕರಿತೀವಿ. ವಿಚ್ ಇನ್ಕ್ಲೂಡ್ಸ್ ಆಲ್ ದ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಆಫ್ ಕ್ಯಾಶ್ ಆರ್ ರೆಕಾರ್ಡೆಡ್. ಈ ಕ್ಯಾಶ್ ಬುಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅಥವಾ ಬ್ಯಾಂಕ್ ಬುಕ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಎಲ್ಲ ರಿಸಿಪ್ಟ್ಸ್ ಎಲ್ಲ ಪೇಮೆಂಟ್ಸ್ ವಿಚ್ ಇಸ್ ರಿಲೇಟಿಂಗ್ ಟು ಕ್ಯಾಶ್ ಆಪರೇಷನ್ಸ್ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಅದರ ಯಾವ ರೀತಿ ವ್ಯೂ ಮಾಡ್ತೀವಿ ಕ್ಯಾಶ್ ಅಥವಾ ಬ್ಯಾಂಕ್ ಬುಕ್ ನ. ಸೊ ಗೇಟ್ವೇ ಆಫ್ ಟ್ಯಾಲಿ ನೋಡಿ, ಗೇಟ್ವೇ ಆಫ್ ಟ್ಯಾಲಿ ಅದರಲ್ಲಿ ಮತ್ತೆ ನಾವೇನ ಸೆಲೆಕ್ಟ್ ಮಾಡಬೇಕು, ಡಿಸ್ಪ್ಲೇ ನ ಸೆಲೆಕ್ಟ್ ಮಾಡ್ಕೋಬೇಕು. ದೆನ್ ಅದರಲ್ಲಿ ಅಕೌಂಟ್ಸ್ ಬುಕ್ ನ ತಗೊಳ್ಳಿ. ಅಕೌಂಟ್ಸ್ ಬುಕ್ ಅಲ್ಲಿ ನೋಡಿ ಕ್ಯಾಶ್ ಆರ್ ಬ್ಯಾಂಕ್ ಬುಕ್ಸ್ ಅಂತಾನೆ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ದೆನ್ ಆಟೋಮೆಟಿಕಲಿ ನಿಮಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ಸೊ ಡೀಟೇಲ್ಡ್ ಇನ್ಫಾರ್ಮೇಶನ್ ನೋಡಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಬುಕ್ ಏನಿದೆ ಇಲ್ಲಿ, ಇದರಲ್ಲೇ ಕ್ಯಾಶ್ ಬುಕ್ ಅಲ್ಲೇ ಡಬಲ್ ಕಾಲಮ್ ಅಂತ ಕರಿತೀವಿ ಅಥವಾ ಮಲ್ಟಿ ಕಾಲಮ್ ಕ್ಯಾಶ್ ಬುಕ್ ಅಂತ ಕರಿತೀವಿ. ದೆನ್ ಮಲ್ಟಿ ಕಾಲಮ್ ಕ್ಯಾಶ್ ಬುಕ್ಸ್ ನಾವು ಯಾವ ರೀತಿ ಸೆಲೆಕ್ಟ್ ಮಾಡೋದು ನೋಡೋಣ. ಈಗ ಮಲ್ಟಿ ಕಾಲಮ್ ಕ್ಯಾಶ್ ಬುಕ್ ವ್ಯೂ ಆಗಬೇಕು ಅಂತ ಹೇಳಿದ್ರೆ ನಾವು ಆಲ್ಟ್ ಸಿ ನ ಪ್ರೆಸೆಂಟ್ ಮಾಡಿ. ಸೊ ನಿಮಗೆ ಕಾಲಮ್ ಡೀಟೇಲ್ಸ್ ಅಂದ್ರೆ ಯಾವ ಪೀರಿಯಡ್ ಇಂದ ಯಾವ ಪೀರಿಯಡ್ ಗೆ ಬೇಕು ಅಂತ ನೋಡಿ. ಫ್ರಮ್ ಯಾವ ಪೀರಿಯಡ್ ಇಂದ ದೆನ್ ಟು ಯಾವ ಪೀರಿಯಡ್ ವರೆಗೂ ಬೇಕು ನಾನು ಫಿಲ್ ಮಾಡಲಿಲ್ಲ, ಜಸ್ಟ್ ಹಾಗೆ ತಗೊಂಡು ಹೋಗ್ತೀನಿ. ಸೊ ಯಾಕಂದ್ರೆ ಆಟೋಮೆಟಿಕಲಿ ಡಿಫಾಲ್ಟ್ ಅಲ್ಲಿ ತಗೊಳ್ಳಿ ಅಂತ. ದೆನ್ ಟೈಪ್ ಆಫ್ ಶೋ ಆಕ್ಚುಯಲ್ಸ್ ಏನೇನಿದೆ ಅದನ್ನ ತೋರಿಸ್ಲಿ ಅಂತ. ಸೊ ದೆನ್ ಆಟೋಮೆಟಿಕಲಿ ನೋಡಿ ಪ್ರೆಸೆಂಟ್ ಆಗುತ್ತೆ ನೋಡಿ. 2 ಕಾಲಮ್ಸ್ ಬ್ಯಾಂಕ್ ಬುಕ್ ಅಂತ ನೋಡಿದ್ರೆ ಸೊ ಫ್ರಮ್ ಸೊ ಡಿಫ್ರೆಂಟ್ ಟೈಪ್ಸ್ ಏನು 2 ಕಾಲಮ್ ಕ್ಯಾಶ್ ಬುಕ್ಸ್ ಅಂತ ಕರಿತೀವಿ ನಾವು ಇದನ್ನ. ಇದಕ್ಕೆ ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಸೊ 2 ಕಾಲಮ್ ಕ್ಯಾಶ್ ಬುಕ್ ಬೇಕು ಅಂದ್ರೆ ನೀವೇನ್ ಮಾಡ್ತೀರಾ, ಸೊ ಎಲ್ಲ ನಿಮ್ಮ ಕ್ಯಾಶ್ ಬುಕ್ ಓಪನ್ ಆದ ನಂತರ ಆಲ್ಟ್ ಸಿ ನ ಪ್ರೆಸೆಂಟ್ ಮಾಡಿ ಪೀರಿಯಡ್ಸ್ ಏನಿದೆ ಆ ಪೀರಿಯಡ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಆಟೋಮೆಟಿಕಲಿ ಸೇವ್ ಮಾಡ್ತಾ ಎಂಟರ್ ಮಾಡ್ತಾ ಹೋಗಿ ನಿಮ್ಗೆ ಏನಾಗುತ್ತೆ, ಸೊ ಮಲ್ಟಿ ಕಾಲಮ್ ಕ್ಯಾಶ್ ಬುಕ್ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಬುಕ್ ಯಾವುದು ಅಂತಂದ್ರೆ ಬ್ಯಾಂಕ್ ಬುಕ್. ಸೊ ಬ್ಯಾಂಕ್ ಬುಕ್ which records all the bank receipts and payments. ಬ್ಯಾಂಕ್ ಬುಕ್ ಅಲ್ಲಿ ಏನಾಗುತ್ತೆ, ಸೊ ಯಾವ್ಯಾವ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇದೆ ಅದು ರಿಸಿಪ್ಟ್ ಆಗಿರ್ಬೋದು ಅಥವಾ ಪೇಮೆಂಟ್ ಆಗಿರ್ಬೋದು ಅದರ ಇನ್ಫಾರ್ಮೇಶನ್ ಇಲ್ಲಿ ರೆಕಾರ್ಡ್ ಮಾಡಿರ್ತೀವಿ, ಎಂಟ್ರಿ ಮಾಡಿರ್ತೀವಿ. ಸೊ ನಾವೀಗ ಟ್ಯಾಲಿಯಲ್ಲಿ ಯಾವ ರೀತಿ ವ್ಯೂ ಮಾಡೋದು ನೋಡೋಣ. ಈಗ ಗೇಟ್ವೇ ಆಫ್ ಟ್ಯಾಲಿ, ಅಂಡರ್ ದ ಗೇಟ್ವೇ ಆಫ್ ಟ್ಯಾಲಿ ವಿ ನೀಡ್ ಟು ಸೆಲೆಕ್ಟ್ ದ ಡಿಸ್ಪ್ಲೇ. ಸೊ ಡಿಸ್ಪ್ಲೇ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ದೆನ್ ಅಕೌಂಟ್ಸ್ ಬುಕ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅಂಡರ್ ದ ಡಿಸ್ಪ್ಲೇ ಮೇಲೆ ಅಕೌಂಟ್ಸ್ ಬುಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ದೆನ್ ವಿ ನೀಡ್ ಟು ಸೆಲೆಕ್ಟ್ ದ ಬ್ಯಾಂಕ್ ಬುಕ್ಸ್. ಸೊ ಎರಡು ಒಂದೇ ಇರೋದ್ರಿಂದ ನೀವು ಡೈರೆಕ್ಟ್ ಆಗಿ ಮಾಡ್ತೀವಿ, ಸಪರೇಟ್ ಸ್ಪ್ಲಿಟ್ ಆಗಿಲ್ಲ. ಸೊ ನೀವು ಸಪರೇಟ್ ತೋರಿಸ್ಬೇಕಾದ್ರೆ ನೀವು ಸೆಟ್ ಮಾಡ್ಕೋಬಹುದು. ಸೊ ಅಗೇನ್ ಸೇಮ್ ಥಿಂಗ್ ಆಲ್ಟ್ F1 ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ದೆನ್ ಆಲ್ಟ್ ಸಿ ಟು ವ್ಯೂ ದ ಡಬಲ್ ಕಾಲಮ್. ಸೇಮ್ ಪ್ರೊಸೆಸ್ ನ ಅಪ್ಲೈ ಮಾಡಿ. ದೆನ್ ನೆಕ್ಸ್ಟ್ ಒನ್ ಪರ್ಚೇಸ್ ಬುಕ್. ಪರ್ಚೇಸ್ ಬುಕ್ ಬೇಕು ಅಂತಂದ್ರೆ ಪರ್ಚೇಸ್ ರಿಜಿಸ್ಟರ್ ಇಸ್ ರೆಕಾರ್ಡ್ ಫಾರ್ ಆಲ್ ದ ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಮೇಡ್ ಬೈ ಅನ್ ಆರ್ಗನೈಸೇಷನ್. ಪರ್ಚೇಸ್ ಬುಕ್ ಅಲ್ಲಿ ಏನ್ ರೆಕಾರ್ಡ್ ಮಾಡ್ತೀವಿ ಅಂದ್ರೆ ನಮ್ಮ ಬಿಸ್ನೆಸ್ ಮಾಡಿರ್ತಕ್ಕಂಥ ಎಂಟೈರ್ ಆಕ್ಟಿವಿಟೀಸ್ ರಿಲೇಟಿಂಗ್ ಟು ಪರ್ಚೇಸ್ ಮಾಡಿದೀವಿ, ಪರ್ಚೇಸ್ ಎಷ್ಟು ಮಾಡಿದೀವಿ, ಯಾವಾಗ ಮಾಡಿದೀವಿ, ಈ ರೀತಿ ಇನ್ಫಾರ್ಮೇಶನ್ ನಾವು ಇಲ್ಲಿ ರೆಕಾರ್ಡ್ ಮಾಡ್ತಾ ಬರ್ತೀವಿ. ಹಾಗಾದ್ರೆ ನೋಡೋಣ ನಾವು ಇಲ್ಲಿ ಯಾವ ರೀತಿ ನಾವು ವ್ಯೂ ಮಾಡಬಹುದು ಅಂತ. ಸೊ ಫಸ್ಟ್ ಒನ್ ಗೇಟ್ವೇ ಆಫ್ ಟ್ಯಾಲಿ, ಅದರ ಗೇಟ್ವೇ ಆಫ್ ಟ್ಯಾಲಿ ಡಿಸ್ಪ್ಲೇ ಅಲ್ಲಿ ಮತ್ತೆ ಅಕೌಂಟ್ ಬುಕ್ಸ್ ನ ಸೆಲೆಕ್ಟ್ ಮಾಡಿ. ದೆನ್ ಮತ್ತೆ ನೋಡಿ ಪರ್ಚೇಸ್ ರಿಜಿಸ್ಟರ್ ಅಂತ ಇದೆ ನೋಡಿ, ಪರ್ಚೇಸ್ ರಿಜಿಸ್ಟರ್ ಸೆಲೆಕ್ಟ್ ಮಾಡಿ. ಇದು ನಮ್ಮ ಪರ್ಚೇಸ್ ರಿಜಿಸ್ಟರ್ ನೋಡಿ. ಯಾವ ಮಂತ್ಸ್ ವೈಸ್ ನಾವು ಸೆಲೆಕ್ಟ್ ಮಾಡಬಹುದು. ನಮ್ಮ ಮಂತ್ ಎಂಟ್ರಿ ಆಗಿರೋದು ಏಪ್ರಿಲ್ ಆಗಿರೋದು ಏಪ್ರಿಲ್ ನ ಸೆಲೆಕ್ಟ್ ಮಾಡ್ತೀವಿ. ಸೊ ಹಾಗಾದ್ರೆ ನೋಡಿ F1 ನ ಪ್ರೆಸೆಂಟ್ ಮಾಡಿದ್ರೆ ಡೀಟೇಲ್ಡ್ ಇನ್ಫಾರ್ಮೇಶನ್ ಸಿಗುತ್ತೆ ನಮಗೆ. ಸೊ ದಿಸ್ ಇಸ್ ರಿಲೇಟಿಂಗ್ ಟು ಯುವರ್ ಪರ್ಚೇಸ್ ರಿಜಿಸ್ಟರ್ ಆರ್ ಪರ್ಚೇಸ್ ಬುಕ್. The next book is sales book. Next sales book na nota hoga. Sales register is a record of all the sales transactions made by the organization. Nama business sales ಯಾವ ಟೈಮ್ ಅಲ್ಲಿ ಎಷ್ಟು ಮಾಡಿದೆ ಅಂತ ನಾವು ರಿಜಿಸ್ಟರ್ ಮಾಡಿದೀವಿ ಅದನ್ನ ನಾವು ಅಂತ ಕರಿತೀವಿ ಸೇಲ್ಸ್ ಬುಕ್ ಅಂತ ಕರಿತೀವಿ. ಸೊ ಅದರ ಸೇಲ್ಸ್ ಬುಕ್ ನಮ್ಮ ಟ್ಯಾಲಿಲಿ ಯಾವ ರೀತಿ ಡಿಸ್ಪ್ಲೇ ಮಾಡೋದು ವ್ಯೂ ಮಾಡ್ತಕ್ಕಂಥದ್ದು. ಸೊ ಗೇಟ್ವೇ ಆಫ್ ಟ್ಯಾಲಿಲಿ ಡಿಸ್ಪ್ಲೇ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ದೆನ್ ಅಕೌಂಟ್ಸ್ ಬುಕ್ಸ್ ನ ತಗೊಳ್ಳಿ. ದೆನ್ ಅಕೌಂಟ್ಸ್ ಬುಕ್ಸ್ ಅಲ್ಲಿ ಮತ್ತೆ ನೀವೇನ್ ಮಾಡ್ತೀರಾ, ಸೊ ಸೇಲ್ಸ್ ರಿಜಿಸ್ಟರ್ ನ ಸೆಲೆಕ್ಟ್ ಮಾಡಿ.
ಆಟೋಮೆಟಿಕಲಿ ನಿಮಗೆ ನೀವು ಮಂತ್ಸ್ ವೈಸ್ ವ್ಯೂ ಆಗುತ್ತೆ. ನೀವು ಯಾವ ಮಂತ್ಸ್ ಬೇಕೋ ಆ ಮಂತ್ಸ್ ಸೆಲೆಕ್ಟ್ ಮಾಡಿ. ದೆನ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಆಲ್ ಟೈಪ್ ಫೋನ್ ತಗೊಳ್ಳಿ, ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಒನ್ ಜರ್ನಲ್ ರಿಜಿಸ್ಟರ್. Journal register is a record of all the transaction with details of accounts debited and credited and amount of each transactions. So the complete details relationship which is related complete transactions and recording of all the transaction which is details records account debit ಏನಾಗಿದೆ credit ಏನಾಗಿದೆ ಎಲ್ಲ information ಇಲ್ಲಿ ನಿಮಗೆ ಪ್ರೆಸೆಂಟ್ ಆಗುತ್ತೆ. ನೋಡೋಣ ಯಾವ ರೀತಿ ವ್ಯೂ ಮಾಡೋದು ಅಂತ. So display, gateway of tally, display, then again accounts books, then ಅದರಲ್ಲಿ ಜರ್ನಲ್ ರಿಜಿಸ್ಟರ್ ನೋಡಿ, ಇಲ್ಲಿ ಜರ್ನಲ್ ರಿಜಿಸ್ಟರ್ ಸೆಲೆಕ್ಟ್ ಮಾಡಿ. ದೆನ್ ಆಟೋಮೆಟಿಕಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ವ್ಯೂ ಆಗುತ್ತೆ. ಯಾವುದು ಜರ್ನಲ್ ರಿಜಿಸ್ಟರ್ ಅಂತ ಇದೆ, ಡೆಬಿಟ್ ನೋಟ್ ರಿಜಿಸ್ಟರ್ ಅಂತ ಇದೆ, ಕ್ರೆಡಿಟ್ ನೋಟ್ ರಿಜಿಸ್ಟರ್ ಅಂತ ಇದೆ. ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾರೆ ನಾವಲ್ಲಿ ಜರ್ನಲ್ ರಿಜಿಸ್ಟರ್ ಆಗಿರೋದ್ರಿಂದ ನಾನು ಇಲ್ಲಿ ಜರ್ನಲ್ ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ 2 ಸರಿ ನೀವು ಬರಿಬೇಕಾ ನೋಡಿ, ಜನರಲ್ ರಿಜಿಸ್ಟರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಪಾತ್ ಏನಾದರೂ ಕೇಳಿದ್ರೆ ಇದಕ್ಕೆ ಕೇರ್ಫುಲ್ ಆಗಿ ಬರೀಬೇಕು. ಟ್ಯಾಲಿ ಮೇನ್ ಅಂತ ತಗೊಂಡು ಗೇಟ್ವೇ ಆಫ್ ಟ್ಯಾಲಿ, ಡಿಸ್ಪ್ಲೇ ಮೆನು, ದೆನ್ ಅಕೌಂಟ್ಸ್ ಬುಕ್ಸ್. ನೋಡಿ ಇಲ್ಲೂ ಜರ್ನಲ್ ರಿಜಿಸ್ಟರ್, ದೆನ್ ಇಲ್ಲೂ ಜರ್ನಲ್ ರಿಜಿಸ್ಟರ್. ಸೊ 2 ಸರಿ ಬರೀಬೇಕಾಗುತ್ತೆ. ಈ ಜರ್ನಲ್ ರಿಜಿಸ್ಟರ್ ಮತ್ತೆ 4 ಆಪ್ಷನ್ಸ್ ಇದೆ. ನೀವು ಮತ್ತೆ ಅಲ್ಲಿ ಏನ್ ಮಾಡಬೇಕು, ಜರ್ನಲ್ ರಿಜಿಸ್ಟರ್ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಏಪ್ರಿಲ್ ಮಂತ್ ಸೆಲೆಕ್ಟ್ ಮಾಡ್ತೀನಿ. ಯಾಕೆ ಅಂತಂದ್ರೆ ನಾನು ಎಂಟ್ರಿ ಮಾಡೋದು ಸಹ ಏಪ್ರಿಲ್ ಆಗಿರೋದ್ರಿಂದ. ಸೊ ಈ ತರ ಇನ್ಫಾರ್ಮೇಶನ್ ಇಲ್ಲಿ ಯಾವುದು ಎಂಟ್ರಿ ಆಗಿಲ್ಲ, ನಾನು ಯಾವುದು ಅಡ್ಜಸ್ಟ್ಮೆಂಟ್ ಎಂಟ್ರಿ ಫಾಲೋ ಆಗಿಲ್ಲ, ಅದಕ್ಕೋಸ್ಕರ ಇದು ಲೀವ್ ಆಗಿಲ್ಲ. ಡೀಟೇಲ್ಸ್ ಬೇಕು ಅಂದ್ರೆ F1 ಆಲ್ಟ್ F1. ಸೊ ಇಲ್ಲಿ ಇಂಪ್ಯಾಕ್ಟ್ ಆಗ್ತಿಲ್ಲ, ಬೇಡ ಸದ್ಯಕ್ಕೆ. ನೆಕ್ಸ್ಟ್ ಒನ್ ಡೆಬಿಟ್ ನೋಟ್ ರಿಜಿಸ್ಟರ್. ನೆಕ್ಸ್ಟ್ ಒನ್ ಡೆಬಿಟ್ ನೋಟ್ ಅಂದ್ರೆ ಗೊತ್ತು ನಮಗೆ, ಪರ್ಚೇಸ್ ರಿಟರ್ನ್ಸ್ ರಿಲೇಟೆಡ್ ಆಗಿ ಎಂಟ್ರಿ ಮಾಡಿರ್ತಕ್ಕಂಥದ್ದು. ಸೊ ಎ ಡೆಬಿಟ್ ನೋಟ್ ರಿಜಿಸ್ಟರ್ ರೆಕಾರ್ಡ್ಸ್ ಆಲ್ ದ ಪರ್ಚೇಸ್ ರಿಟರ್ನ್ಸ್ ಮೇಡ್ ಅಂಡ್ ಡೆಬಿಟ್ ನೋಟ್ಸ್ ಪ್ರಾಸೆಸ್ ಡ್ಯೂರಿಂಗ್ ದ ರಿಲೆವೆಂಟ್ ಪೀರಿಯಡ್ಸ್. ಸೊ ಡೆಬಿಟ್ ನೋಟ್ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ಪರ್ಚೇಸ್ ರಿಟರ್ನ್ಸ್, ಯಾವ ಕಂಪನಿ ನಮ್ಮ ಕಂಪನಿ ಏನು ಪರ್ಚೇಸ್ ರಿಟರ್ನ್ಸ್ ಮಾಡಿದೆ ಅದೆಲ್ಲಾನು ಸಹ ನಮ್ಮ ಈ ವೋಚರ್ ಅಲ್ಲಿ ಏನಾಗಿರುತ್ತೆ ಎಂಟ್ರಿ ಆಗಿರುತ್ತೆ. ಅದನ್ನ ನಾವು ಈ ವ್ಯೂ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಸೊ ಗೇಟ್ವೇ ಆಫ್ ಟ್ಯಾಲಿ ಡಿಸ್ಪ್ಲೇ ಆಪ್ಷನ್ ಸೆಲೆಕ್ಟ್ ಮಾಡಿ. ದೆನ್ ಡಿಸ್ಪ್ಲೇ ಆಪ್ಷನ್ ಅಲ್ಲಿ ಜರ್ನಲ್ ರಿಜಿಸ್ಟರ್ ಅನ್ನು ಸೆಲೆಕ್ಟ್ ಮಾಡಿ. ಫಸ್ಟ್ ಅಕೌಂಟ್ಸ್ ಬುಕ್ಸ್ ನ ಸೆಲೆಕ್ಟ್ ಮಾಡಿ. ಅಕೌಂಟ್ಸ್ ಬುಕ್ಸ್ ನ ಸೆಲೆಕ್ಟ್ ಮಾಡಿ. ದೆನ್ ಅಕೌಂಟ್ಸ್ ಬುಕ್ಸ್ ಅಲ್ಲಿ ಮತ್ತೆ ನೀವೇನ್ ಮಾಡ್ತೀರಾ, ಜರ್ನಲ್ ರಿಜಿಸ್ಟರ್ ಅಂತ ಸೆಲೆಕ್ಟ್ ಮಾಡಿ. ಇದರಲ್ಲಿ ಡೆಬಿಟ್ ನೋಟ್ ರಿಜಿಸ್ಟರ್ ಅಂತ ಮೆನ್ಷನ್ ಮಾಡಿ. ದೆನ್ ಆಟೋಮೆಟಿಕಲಿ ನಿಮಗೆ ರಿವ್ಯೂ ಆಗುತ್ತೆ. ಸೊ ಏಪ್ರಿಲ್ ಮಂತ್ ಸೆಲೆಕ್ಟ್ ಮಾಡಿ. ಒಂದು ಟ್ರಾನ್ಸಾಕ್ಷನ್ಸ್ ಇದೆ, ಅದು ನಮಗೆ ಓಪನ್ ಆಗ್ತಿದೆ. ಸೊ ನೆಕ್ಸ್ಟ್ ಡೆಬಿಟ್ ನೋಟ್ ರಿಜಿಸ್ಟರ್ ವ್ಯೂ ಆಯಿತು. ನೆಕ್ಸ್ಟ್ ಒಂದು ನೋಡೋಣ ಈಗ ನಾವು. ಸೊ ಕ್ರೆಡಿಟ್ ನೋಟ್ ರಿಜಿಸ್ಟರ್ ನೋಡೋಣ. ಕ್ರೆಡಿಟ್ ನೋಟ್ ರಿಜಿಸ್ಟರ್ ನಾವು ಯಾವುದು ಎಂಟ್ರಿ ಮಾಡಿಲ್ಲ, ಸೊ ಎಂಟ್ರಿ ಬರುತ್ತೆ ನೋಡೋಣ. ಅದನ್ನು ಯಾವ ರೀತಿ ವ್ಯೂ ಮಾಡೋದು ನೋಡೋಣ. ಕ್ರೆಡಿಟ್ ನೋಟ್ ರಿಜಿಸ್ಟರ್ ಏನಿದೆ ಇಲ್ಲಿ ಅಂತ ಹೇಳಿದ್ರೆ, so credit note register records all the sales returns made and credit note processed during the relevant period. Sales returns na ಎಲ್ಲಿ ಎಂಟ್ರಿ ಮಾಡ್ತೀವೋ ಅದನ್ನ ಅಂತ ಕರಿತೀವಿ ಕ್ರೆಡಿಟ್ ನೋಟ್ ರಿಜಿಸ್ಟರ್ ಅಂತ ಕರಿತೀವಿ. ಸೊ ನಾವು ಗೇಟ್ವೇ ಆಫ್ ಟ್ಯಾಲಿ ಯಾವ ರೀತಿ ವ್ಯೂ ಮಾಡಬಹುದು ನೋಡೋಣ. ಸೊ ಡಿಸ್ಪ್ಲೇ ಅಂಡರ್ಲಿ ಮತ್ತೆ ಅಕೌಂಟ್ಸ್ ಬುಕ್ಸ್ ತಗೊಳ್ಳಿ. ದೆನ್ ಅಕೌಂಟ್ಸ್ ಬುಕ್ಸ್ ಅಲ್ಲಿ ಮತ್ತೆ ನೀವೇನ್ ಮಾಡ್ತೀರಾ, ಜರ್ನಲ್ ರಿಜಿಸ್ಟರ್, ದೆನ್ ಅದರಲ್ಲಿ ಕ್ರೆಡಿಟ್ ನೋಟ್ ರಿಜಿಸ್ಟರ್ ತಗೊಳ್ತೀರಾ. ಅದನ್ನ ಆಟೋಮೆಟಿಕಲಿ ಈ ವ್ಯೂ ಆಗುತ್ತೆ. ಸೆಲೆಕ್ಟ್ ಮಾಡ್ತೀರಾ. ಇಲ್ಲಿ ಯಾವುದೇ ರೀತಿ ಕ್ರೆಡಿಟ್ ನೋಟ್ ಎಂಟ್ರಿ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ ಓಚರ್ ಎಂಟ್ರಿ ಬಂದಿಲ್ಲ. ಸೊ ನೆಕ್ಸ್ಟ್ ಅದರ ರೀತಿ ವ್ಯೂ ಆಗುತ್ತೆ. ನೆಕ್ಸ್ಟ್ ಒನ್ ಸ್ಟಾಟಿಸ್ಟಿಕ್ಸ್ ರಿಜಿಸ್ಟರ್. This reports displays the master created and number of vouchers type entered. ಸೊ ನಾವು ಏನೇನು ಎಂಟ್ರಿ ಮಾಡಿದೀವಿ, ಎಷ್ಟು ವೋಚರ್ಸ್ ನ ಕ್ರಿಯೇಟ್ ಮಾಡಿದೀವಿ, ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ನಮಗೆ ಇಲ್ಲಿ ಪ್ರೆಸೆಂಟ್ ಆಗುತ್ತೆ. ನೋಡೋಣ ಏನೇನು ಹೇಗೆ ವ್ಯೂ ಮಾಡೋದು. ಗೇಟ್ವೇ ಆಫ್ ಟ್ಯಾಲಿ ಅಂಡರ್ ದಟ್ ರಿಪೋರ್ಟ್ಸ್ ಅಲ್ಲಿ ಡಿಸ್ಪ್ಲೇ ನ ಸೆಲೆಕ್ಟ್ ಮಾಡಿ. ಡಿಸ್ಪ್ಲೇ ಅಲ್ಲಿ ಮತ್ತೆ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಇದೆ ನೋಡಿ, ಸೆಲೆಕ್ಟ್ ಮಾಡಿ. ನೋಡಿ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ಸ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡಿ. ಅದರಲ್ಲಿ ಸ್ಟಾಟಿಸ್ಟಿಕ್ಸ್ ಅಂತ ಸೆಲೆಕ್ಟ್ ಮಾಡಿ. ನೋಡಿ ಕಾಂಟ್ರಾ ವೋಚರ್ಸ್ ಎಷ್ಟು ಪಾಸ್ ಮಾಡಿದೀವಿ, 1 ಪಾಸ್ ಮಾಡಿದೀವಿ. ಪೇಮೆಂಟ್ ವೋಚರ್ಸ್ 4 ಪಾಸ್ ಮಾಡಿದೀವಿ. ಪರ್ಚೇಸ್ ವೋಚರ್ಸ್ 2 ಎಂಟ್ರಿ ಮಾಡಿದೀವಿ. ರಿಸಿಪ್ಟ್ಸ್ 2 ಎಂಟ್ರಿ ಮಾಡಿದೀವಿ. ಸೇಲ್ಸ್ 2 ಎಂಟ್ರಿ ಮಾಡಿದೀವಿ. ಎಷ್ಟು ಗ್ರೂಪ್ಸ್ ಕ್ರಿಯೇಟ್ ಆಗಿದೆ ಅಂದ್ರೆ 28 ಗ್ರೂಪ್ಸ್. ಬೇಸಿಕ್ ಗ್ರೂಪ್ಸ್ ಏನಿದೆ ಅದರಲ್ಲಿ ಫಂಡಮೆಂಟಲ್ ಗ್ರೂಪ್ಸ್ ಏನಿದೆ ಅದು ಮಾತ್ರ ಇದೆ. ದೆನ್ ಲೆಡ್ಜರ್ಸ್ ನಾವು ಎಷ್ಟು ಕ್ರಿಯೇಟ್ ಮಾಡಿದೀವಿ, 16 ಕ್ರಿಯೇಟ್ ಮಾಡಿದೀವಿ. ವೋಚರ್ ಟೈಪ್ಸ್ ಏನಿದೆ, ವೋಚರ್ ಟೈಪ್ಸ್ ಎಷ್ಟಿದೆ, 22 ವೋಚರ್ ಟೈಪ್ಸ್ ಮಾಡಿದೀವಿ. ದೆನ್ ನೆಕ್ಸ್ಟ್ ಒನ್ ಕರೆನ್ಸೀಸ್ ಒಂದೇ ರೂಪೀಸ್ ಅನ್ನೋದು ಮಾತ್ರ ಯೂಸ್ ಮಾಡಿದೀವಿ. ಸೊ ಅವರ ಇದೊಂದು ಸ್ಟಾಟಿಸ್ಟಿಕ್ಸ್ ನ ಪ್ರೆಸೆಂಟ್ ಮಾಡ್ತಕ್ಕಂಥದ್ದು. So this is relating to your financial statements and financial reports and the reports about the concept. In the next class, we'll start a new topic. Thank you.